ಇವತ್ತು ಅಶೋಕ್ ಅವ್ರು ಮತ್ತೆ ಮಾತಾಡಿದ್ದಾರೆ ಸರ್, ನವೆಂಬರ್ 15 ಮತ್ತು 16 ಒಳಗಡೆ ನೀವು ಚೇಂಜ್ ಆಗೇ ಆಗ್ತೀರಾ, ನೀವು ಬದಲಾಗೇ ಆಗ್ತೀರಾ ನವೆಂಬರ್ 15 ಅಥವಾ 16 ಹೇಳತ್ಲೇ ಇದ್ದಾರೆ. ಚೇಂಜ್ ಆಯ್ತಾರೆ ಅಂತ ಹೇಳ್ತಾರೆ. ಚೇಂಜ್ ಆಗೋ ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಭವಿಷ್ಯ ಜ್ಯೋತಿಷ್ಯ ಜಾಸ್ತಿ ಹೇಳ್ತಾರೆ ಅಂತ ಸರ್. ಬಿಜೆಪಿಯಿಂದ ಭವಿಷ್ಯ ಜ್ಯೋತಿಷ್ಯ ಎಲ್ಲ ಪಕ್ಷ ಮೊದಲು ಅವ್ರ ಪಕ್ಷ ಏನಾಗಿದೆ ಅಂತ ನೋಡ್ಕೊಳ್ಳಿ, ಆಮೇಲೆ ನಮ್ದು ಬಗ್ಗೆ ಮಾತಾಡಿ. ಈಗ ದೇರ್ ಇಸ್ ಎ ವರ್ಟಿಕಲ್ ಡಿವಿಷನ್ ಇನ್ ಬಿಜೆಪಿ. ದಿನನಿತ್ಯ ಬೈದಾಡ್ತಾರೆ, ಕೆಟ್ಟ ಪದಗಳನ್ನು ಬಳಸಿ ಬೈದಾಡ್ತಾರೆ. ಇವನು ಇನ್ನೊಂದ್ಸಾರಿ ಗೆಲ್ಲಿ ನೋಡೋಣ ಅಂತ ಹೇಳ್ತಾರೆ. ಒಬ್ಬ ವಿಜೇಂದ್ರ ಗೆದ್ದದ್ದು ಹೊಂದಾಣಿಕೆ ಮಾಡ್ಕೊಂಡು ಗೆದ್ರು ಅಂತ ಹೇಳ್ತಾರೆ. ಯಾರು ಹೇಳೋದು ಇದು? ಸುಧಾಕರ. ಸೊ ಬದಲಾವಣೆ ಆಗ್ಲೇಬೇಕು ವಿಜೇಂದ್ರ ಅಂತ ಹೇಳ್ತಾರೆ. ಓಪನ್ ಆಗಿ ಎಷ್ಟು ಮಟ್ಟಿಗೆ ಅಲ್ಲಿ ಬಿಜೆಪಿ ಪಕ್ಷ ಅಳಸ್ಕೊಂಡಿದೆ ಅಂತಂದ್ರೆ ಅದು ನೋಡ್ತಾ ನಮ್ಮ ಬಗ್ಗೆ ಮಾತಾಡ್ತಾರೆ. ಈಗ ಹೆಚ್ಚೆ ಬರೀತಾ ಇಲ್ಲ ಅಂತ ತೋರಿಸ್ತಾ ಇಲ್ಲ ಅವರು ಗಂಟು ಮುಟ್ಟೆ ಕಟ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಅಂತ ಭಾರಿ ಕಾನ್ಫಿಡೆನ್ಸ್ ಮಾತಾಡ್ತಾರೆ ಅಂತ ಈಗ ಬಹಳ ಸಾರಿ ಹೇಳಿದ್ದಾರೆ. ಏನೂ ಆಗಿಲ್ಲ, ಈ ತರ ಬಹಳ ಸಾರಿ ಗಂಟು ಮುಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾರೆ ಅಂತ. ಎಲ್ಲರೂ ಸೇರಿ ನಿಮ್ಮನ್ನ ಬಹಳ ವಿಜೇಂದ್ರ ಏನ್ ಹೇಳ್ದ, ಬೆಳಗಾವಿ ಅಧಿವೇಶನಕ್ಕೆ ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ಹೇಳಿದ. ಆಯ್ತಾ? ಅದು ಜನವರಿ 26 ಹೇಳಿದ್ರು. ಜನವರಿ 26ಕ್ಕೆ ಬೇರೆ ಸಿಎಂ ಬಂದು ಅದಕ್ಕಿಂತ ಮುಂಚಿತವಾಗಿ ಇದು ಬೆಳಗಾವಿ ಸೆಷನ್ ನಡೀತಲ್ಲ, ಬೆಳಗಾವಿ ಸೆಷನ್ ಅಷ್ಟೊತ್ತಿಗೆ ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಆಯ್ತಾ? ಏನೋ ರಾಜಕೀಯವಾಗಿ ಏನು ಹೇಳ್ತಾರೆ. ಈಗ ಎಲ್ಲ ಅಪಪ್ರಚಾರ ಮಾಡಿದ್ರು, ನಮ್ಮ ಮೇಲೆ ಭ್ರಷ್ಟಾಚಾರದ ಸುಳ್ಳುಗಳನ್ನೆಲ್ಲ ಹೇಳಿದ್ರು. ಏನಾಯ್ತು? ಏನಾಯ್ತಪ್ಪ? ಅದು ಎಲ್ಲಿ ಗೆದ್ದಿರೋದು? ಚನ್ನಪಟ್ಟಣದಲ್ಲಿ, ಆಮೇಲೆ ಶಿಗ್ಗಾವಿನಲ್ಲಿ, ಸಂಡೂರು ನಾವೇ ಗೆದ್ದಿದ್ದದು ಬಿಡು. ಇವರು ಮಾಜಿ ಮುಖ್ಯಮಂತ್ರಿಗಳ ಮನೆ ಮಕ್ಕಳು ಮಗ ಉತ್ತರಾಧಿಕಾರಿಯಾಗವರು, ಜೆಡಿಎಸ್ ನ ಅಧ್ಯಕ್ಷರಾಗವರು, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಕಾನ್ಸ್ಟಿಟ್ಯೂನ್ಸಿ, ಅಲ್ಲಿ ಗೆದ್ದಿದೀವಲ್ಲ. ಅದು ಮೈನಾರಿಟಿಯಾಗಿ ಗೆದ್ದಿದೀವಿ. ಇದೇ ಟ್ರೆಂಡ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇರುತ್ತೆ ಸರ್. ಇದೇ ಟೆಂಡೆನ್ಸಿ ಇನ್ನು ಜಾಸ್ತಿ ಆಗುತ್ತೆ. ಯಾಕೆ ಸಿದ್ದರಾಮಯ್ಯ ಅವ್ರ ಮೇಲೆ ಕಣ್ಣು ಅಂತ? ಯಾಕೆ ಸಿದ್ದರಾಮಯ್ಯ ಅವ್ರ ಮೇಲೆ ಕಣ್ಣು? ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರ ಕಂಡ್ರೆ ಭಯ ಅವ್ರಿಗೆ. ನಿಮ್ಮನ್ ಕಂಡ್ರೆ ಭಯ ಅಂತಾರ ಸರ್. ಮತ್ತೆ ಸುಮ್ನೆ ಯಾಕೆ ಮಾತಾಡ್ತಾರೆ? ಯಾವ ನಾಯಕರ ಬಗ್ಗೆ ಅಷ್ಟು ಟೀಕೆ ಮಾಡಲ್ಲ ಕಾಂಗ್ರೆಸ್ ಅಲ್ಲಿ. ಸಿದ್ದರಾಮಯ್ಯ ಅವ್ರ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡ್ತಾರೆ, ಬಟ್ ನನ್ ಕಂಡ್ರೆ ಭಯ ಅವ್ರಿಗೆ. ಥ್ಯಾಂಕ್ ಯು. ಮಂಡಿಸ್ತೀವಿ. ಇಲ್ಲ, ನಾನು ಸ್ವಲ್ಪ ಹೈಕಮಾಂಡ್ ಜೊತೆ ಮಾತಾಡಿ ಮಂಡಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.